ಎಲ್ಲರಿಗೂ ನಮಸ್ಕಾರ. ಚಿಲ್ಡ್ರನ್ ಪಾಲಿಸಿಗೆ ಡಮ್ಮಿ ಫಿಗರ್ ಹಾಕಿ ಹೇಗೆ ಚೆಕ್ ಮಾಡೋದು ಅಂತ ಡೌಟ್ ಇದೆ ತುಂಬ ಜನ PLI ಏಜೆಂಟ್ರಿಗೆ. ಸೊ ಇಲ್ಲಿ ಸಮ್ ಅಶ್ಯೂರ್ಡ್ ಆಫ್ ದಿ ಪೇರೆಂಟ್ ಕೇಳ್ತಾ ಇದೆ. ಪೇರೆಂಟ್ದ ಸಮ್ ಅಶ್ಯೂರ್ಡ್ ಈಗ ಕಡ್ಡಾಯ ಅಲ್ಲ, ಬಟ್ ಆ್ಯಪ್ಗಳ ಅಪ್ಡೇಟ್ ಆಗಿಲ್ವಾದ್ರಿಂದ ಇಲ್ಲೊಂದು 3 ಲಕ್ಷ ಅಂತ ಹಾಕೀನಿ. ಪೇರೆಂಟ್ ಏಜ್ 40 ಅಂತ ಹಾಕೀನಿ. ಪೇರೆಂಟ್ ಏಜ್ ಅಂತೂ 45 ವರ್ಷದ ಒಳಗಿರಬೇಕು. ಇಲ್ಲಿ ಚೈಲ್ಡ್ದ ಡೇಟ್ ಆಫ್ ಬರ್ತನ ಎಕ್ಯುರೇಟ್ ಡೇಟ್ ಆಫ್ ಬರ್ತ್ ಹಾಕಬೇಕು. ಅಲ್ಲಿ ಮೇಲೆ ಚೆಕ್ ಮಾಡುವಾಗ ಎರಡು ಸರಿ ಇಲ್ಲ ಅಂದ್ರೂ ಪರವಾಗಿಲ್ಲ. ಈಗ 40 ವರ್ಷದ ಏಜ್ ಹಾಕೀನಿ ನಾನು. ಸೊ ಅದೇನು ಅಷ್ಟು ವ್ಯತ್ಯಾಸ ಆಗೋದಿಲ್ಲ. ಬಟ್ ಚೈಲ್ಡ್ ಡೇಟ್ ಆಫ್ ಬರ್ತು ಮತ್ತು ಸಮ್ ಅಶ್ಯೂರ್ಡ್ ಫಾರ್ ದ ಚಿಲ್ಡ್ರನ್ ಪಾಲಿಸಿ. ಈಗ PLI ತೊಗೊಳ್ತಾ ಇರೋದ್ರಿಂದ 3 ಲಕ್ಷ ನೋಡ್ತೀನಿ ನಾನು. RPLI ತೊಗೊಂಡಿದ್ರೆ 1 ಲಕ್ಷ ನೋಡಬೇಕಾಗುತ್ತೆ, ಮ್ಯಾಕ್ಸಿಮಮ್ಮೇ 1 ಲಕ್ಷ. ಸೊ ಇಲ್ಲಿ ಆಂಟಿಸಿಪೇಟೆಡ್, ಕನ್ವರ್ಟೇಬಲ್ಲು, ಎಂಡೋಮೆಂಟ್ ಅಶ್ಯೂರೆನ್ಸು ಮತ್ತು ಚಿಲ್ಡ್ರನ್ ಪಾಲಿಸಿ. ಸೊ ನಾವು ಒಂದು ವ್ಯತ್ಯಾಸವನ್ನು ಕಸ್ಟಮರಿಗೆ ನೀಟಾಗಿ ಹೇಳಬೇಕು. ಚಿಲ್ಡ್ರನ್ ಪಾಲಿಸಿ ತೊಗೊಂಡ್ರೆ ನಮಗೆ ಪ್ರೀಮಿಯಮ್ ಎಷ್ಟು ಬರುತ್ತೆ ಅಷ್ಟೇ ಡ್ಯೂರೇಷನ್ಗೆ. ಎಂಡೋಮೆಂಟ್ ಅಶ್ಯೂರೆನ್ಸ್ ತೊಗೊಂಡ್ರೆ ಅಷ್ಟೇ ಡ್ಯೂರೇಷನ್ಗೆ ಪ್ರೀಮಿಯಮ್ ಎಷ್ಟು ಬರುತ್ತೆ. ಪ್ರೀಮಿಯಮ್ ತುಂಬ ವ್ಯತ್ಯಾಸ ಆಗುತ್ತಾ ಇಲ್ವಾ, ಯಾಕೆ ಆಗುತ್ತೆ ಅಂತ ಹೇಳ್ಬೇಕು ನೀವು ಅವ್ರಿಗೆ. ಯಾಕಂದರೆ ಚಿಲ್ಡ್ರನ್ ಪಾಲಿಸಿ ಒಳಗೆ ಚೈಲ್ಡ್ದು ಮತ್ತು ಪೇರೆಂಟ್ದು ಇಬ್ಬರದು ಡೆತ್ ಬೆನಿಫಿಟ್ ಇರುತ್ತೆ. ಎಂಡೋಮೆಂಟ್ ಅಶ್ಯೂರೆನ್ಸ್ನಾಗ ಚೈಲ್ಡ್ದು ಏನೂ ಇರೋದಿಲ್ಲ. ಯಾರು ಇನ್ಸೂರೆಂಟ್ ಇರ್ತಾರೆ ಅವ್ರಿಗೆ ಮಾತ್ರ ಕ್ಲೇಮ್ ಅವ್ರ ನಾಮಿನಿಗೆ ಮಾತ್ರ ಕ್ಲೇಮ್ ಇರ್ತೈತಿ. ಬಟ್ ಚಿಲ್ಡ್ರನ್ ಪಾಲಿಸಿದು ಏನು ಸ್ಪೆಷಾಲಿಟಿ ಅಂತ ಹೇಳಬೇಕು. ಸೊ ಆದಾಗ್ಯೂ ಎಕ್ಸಸ್ ಅಮೌಂಟ್ ಏನು ಬರ್ತದಲ್ಲ ಪ್ರೀಮಿಯಮದ್ದು, ಅದನ್ನು ಪೇ ಮಾಡೋಕೆ ರೆಡಿ ಇದ್ದರೆ ಅವರು ಚಿಲ್ಡ್ರನ್ ಪಾಲಿಸಿ ಕೊಡ್ರಿ. ಇಲ್ಲ ಅಂದರೆ ಹೆಂಗೂ ಅವರು ನಾರ್ಮಲ್ ಎಂಡೋಮೆಂಟ್ ಅಶ್ಯೂರೆನ್ಸ್ಗೆ ಎಲಿಜಿಬಲ್ ಇದ್ದರೆ 3 ಲಕ್ಷದ ಸಮ್ ಅಶ್ಯೂರ್ಡ್ ಪ್ರೀಮಿಯಮಲ್ಲಿ ಅವ್ರಿಗೆ 5 ಲಕ್ಷ ರೂಪಾಯಿ ಸಮ್ ಅಶ್ಯೂರ್ಡ್ದು ಪಾಲಿಸಿ ಸಿಗುತ್ತೆ. ಸೊ ಆವಾಗ ನೀವು ಅವ್ರಿಗೆ ಎಂಡೋಮೆಂಟ್ ಅಶ್ಯೂರೆನ್ಸ್ಗೆ ಕಸ್ಟಮರ್ಗೆ ಕನ್ವಿನ್ಸ್ ಮಾಡ್ಬೋದು. ಫೈನಲಿ ಇಟ್ಸ್ ದೇರ್ ಚಾಯ್ಸ್. ಬಟ್ ಕ್ಯಾಲ್ಕುಲೇಷನ್ ಏನು 3 ಲಕ್ಷ ಅಂತ PLI ಡಮ್ಮಿ ಹಾಕಿ ನೀವು ಅಲ್ಲಿ ಚೆಕ್ ಮಾಡ್ಬೋದು. ಇಷ್ಟೇ, ತುಂಬ ಸಿಂಪಲ್ ಇದೆ. ಇದನ್ನು ಗೋಜಲು ಮಾಡ್ಕೋಬೇಡಿ.